ಈ ಮಟ್ಟಿಗೆ ಬೆಳೆಯೋಕ್ಕೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರು ಅವರು ಉತ್ಸವಾಗಿ ಆಗಿದ್ದಾರೆ. ಇದಕ್ಕೆ ಇವತ್ತು ಸೇವೆ ಮಾಡೋಕ್ಕೆ ಅವ್ರು ರೆಡಿ. ಕಾಂಗ್ರೆಸ್ ಅವ್ರಿಗೆ ಕೊಡಬೇಕು ಹೈಕಮಾಂಡಿಂದ. ಅದು ತಪ್ಪಿರೋದಕ್ಕೆ ನಾವು ಓಟ್ ಹಾಕಿರ್ತೀನಿ, ನಮ್ಮ ಫೀಲ್ ಇದೆ, ಅವ್ರಿಗಿದೆ ಎಲ್ಲೋ ಗೊತ್ತಿಲ್ಲ. ಸರ್, ಇದು ಬಂದ್ಬಿಟ್ಟು ಓಂ ಶಕ್ತಿ ಮಂಗಳ ಮಾರಿಯಮ್ಮ ಅಂತ ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು 30ನೇ ವರ್ಷ ವಾಸೋತ್ಸವ ನಡೀತಾ ಇದೆ. ಈ ದೇವಸ್ಥಾನ ಹೆಂಗಿತ್ತಂದರೆ, ಒಂದು ಕಾಲದಲ್ಲಿ ಇದು ಬಂದ್ಬಿಟ್ಟು ಕಸ ಹಾಕೋ ಜಾಗ. ಈ ನಮ್ಮ ಏರಿಯಾದಲ್ಲಿ 1000 ಮನೆ ಇದೆ. 1000 ಮನೆ ಜನನೂ ಇಲ್ಲಿ ಪಬ್ಲಿಕ್ ಕಸ ಹಾಕೋ ಜಾಗ. ಇವತ್ತು ಆ ಜಾಗದಲ್ಲಿ ಅಮ್ಮ ಬಂದು ಕುತ್ಕೊಂಡಿದ್ದಾರೆ ಅಂದರೆ ಅದು ನಾವು ಮಾಡಿರೋ ಪುಣ್ಯ, ಈ ಊರು ಮಾಡಿರೋ ಪುಣ್ಯ. ಈ ಪುಣ್ಯನ ಬಂದು ನಾವು ಯಾವತ್ತೂ ಮರಿಬಾರ್ದು. ಏಕೆಂದರೆ ಈ ಅಮ್ಮ ಬಂದು ಎಲ್ಲೇ ದೇವತೆ ಅಂತೀವಿ. ಇದಕ್ಕೆ ಎಲ್ಲೇ ದೇವತೆ ಓಂ ಶಕ್ತಿ ಮಂಗಳ ಮಾರಿಯಮ್ಮ. ಇದನ್ನ ಸ್ಥಾಪನೆ ಮಾಡಿದ್ದು ಗುರುಗಳಾಗಿದೆ ಅಂತ ಲಕ್ಷ್ಮಣ್ ಅಂತ ಅವ್ರು ಲೇಟ್ ಆಗಿದ್ದಾರೆ. ಅವರು ಮುಖಾಂತರ ನಾವು ಬಂದ್ಬಿಟ್ಟು ಅವ್ರ ಜೊತೆಲಿ ಇದ್ಕೊಂಡು 30 ವರ್ಷದಿಂದ ರಾಜ ಅಂತ ಕರಗ ಎತ್ತವರು. ಇವರು 18 ವರ್ಷದಿಂದ ಎತ್ತಾ ಇದ್ದಾರೆ. ನಾವೆಲ್ಲ ಸೇರಿಕೊಂಡು ಊರು ಜನ ಸೇರಿಕೊಂಡೇ ಮಾಡೋದು. ಇದರಲ್ಲಿ ಏನಂದರೆ, ಮುಂದೆ ನಿಂತ್ಕೊಂಡು ನಾನು ಆನಂದ ಅಂತ ಮುಟ್ಕೊಂಡು ಮಾಡ್ತಾಯಿದ್ದೀನಿ. ನನಗೆ ಎಲ್ಲರೂ ಸಹಕಾರ ಕೊಡೋದ್ರಿಂದನೇ ಇದು ಮಾಡೋಕ್ಕಾಗೋದು. ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಈ ಮಟ್ಟಿಗೆ ಬೆಳೆಯೋಕ್ಕೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರು ಅವರು ಉತ್ಸವಾಗಿ ಆಗಿದ್ದಾರೆ. ಇದಕ್ಕೆ ಅದರಿಂದ ಇವತ್ತು ಇಷ್ಟೊಂದು ಜನ ಅನ್ನದಾನ. ನಿನ್ನೆ ಬಂದು ಹಾಲು ಅಭಿಷೇಕ ಆಯಿತು. 1000 ಜನ ಹಾಲು ಹಾಕಿದ್ದಾರೆ. ಶಕ್ತಿ ಕರಗ, ಬೇವಿನ ಸೊಪ್ಪು ಕರಗ ಎಲ್ಲ ಆಗಿತ್ತು. ಇವತ್ತು ಅನ್ನದಾನ. ಸಂಜೆ ಪಲ್ಲಕ್ಕಿ ರಥ ಮೆರವಣಿಗೆ. ನಾಳೆ ಬಂದ್ಬಿಟ್ಟು ಹೂ ಕರಗ ಇದೆ, ಕೆಂಡ ತುಳಿಯೋದು. ದಯವಿಟ್ಟು ಎಲ್ಲ ಜನನೂ ನಿಮ್ಮ ಟಿ ವಿ ಮುಖಾಂತರ ಬರಲಿ ಅಂತ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ. ಯಾವುದೇ ಕಷ್ಟ ಇದ್ರೂ ಈ ಅಮ್ಮಂತ ಬಂದುಬಿಟ್ರೆ ಮಕ್ಕಳಾಗುತ್ತೆ, ಮದುವೆ ಆಗಿದ್ರೆ ಮದುವೆ ಆಗುತ್ತೆ. ಯಾವುದೇ ಕಾಯಿಲೆ ಇದ್ರೂ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗೋರು ಇಲ್ಲಿ ಬೇಡ್ಕೊಂಡು ಹೋಗಿ ಒಳ್ಳೆ ತಂದಲ್ಲಿ ಬಂದಿದ್ದಾರೆ. ಇದನ್ನು ಸುಮಾರು ಜನ ನೋಡಿದ್ದಾರೆ. ಈ ದೇವತೆ ಎಲ್ಲ ಕಡೆನೂ ಹೋಗಬೇಕು, ಎಲ್ಲ ಜನನೂ ಬಂದು ಶಕ್ತಿ ದೇವತೆ, ಓಂ ಶಕ್ತಿ ದೇವತೆ. ಓಂ ಶಕ್ತಿ ಅಂದರೆ ಮೇಲ್ಮರುತ್ತೂರು ಇದೆ. ಅದೇ ಥರ ಇಲ್ಲಿ ಬೆಂಗಳೂರಲ್ಲಿ ಯಾವುದಾದ್ರು ಶಕ್ತಿ ದೇವತೆ ಓಂ ಶಕ್ತಿ ಅಂತ ಇದ್ದರೆ, ಶೇಷಾದ್ರಿಪುರಮಲ್ಲಿ ವಿವಿಗಿರಿ ಕಾಲೋನಿ JC ನಮ್ಮ SC ರೋಡಲ್ಲಿ ಬಾಳ್ತಾ ಇದೆ ಅಂದರೆ ನಮ್ಮಮ್ಮ ಓಂ ಶಕ್ತಿ ತಾಯಿ ಮಂಗಳ ಮಾರಿಯಮ್ಮ. ಬೇರೆ ರಾಜ್ಯದಿಂದ ಪೂಜೆಗೆ ಇದು ಮಾಡಿದ್ದಾರೆ. ಬೇರೆ ರಾಜ್ಯದಿಂದೆಲ್ಲ ಬರ್ತಾ ಇದ್ದಾರೆ ಸರ್. ಬೆಂಗಳೂರಿಂದ ಸುಮಾರು ಜನ ಹೋಗಿ ಓಂ ಶಕ್ತಿ ಹೋಗ್ತಾರೆ. ಹೌದು, ಅದೇ ಥರ ನಮ್ಮ ಅಲ್ಲಿಂದ ನಿನ್ನೆ ನೋಡಿ ಮಧುರೆಯಿಂದ ಬಂದಿದ್ರು, ಚೆನ್ನೈಯಿಂದ ಬಂದಿದ್ರು, ತಿರುಚಿಯಿಂದ ಬಂದು ಬೆಂಕಿ ಮಡಿಕೆ ಹಾಲ್ಕೊಳಗೆಲ್ಲ ಎತ್ತಿದ್ದಾರೆ. ಈ ಅಮ್ಮನಿಗೆ ಹೊಸರ ಈ ಡೇಟು ನಮ್ಮದು 30 ವರ್ಷ ಸೇಮ್ ಡೇಟು 13, 14, 15 ಆಗಸ್ಟ್ 15 ಯಾವಾಗಲೂ ಕರಗ ಇರುತ್ತೆ. ಅದರಿಂದ ಈ ಡೇಟ್ನ ಬಂದು ಮರಿದೇ ಎಲ್ಲಿರೋರೆಲ್ಲ ಇಲ್ಲಿ ಬಂದುಬಿಡ್ತಾರೆ. ಬೇರೆ ರಾಜ್ಯದಿಂದ ಬರ್ತಾರೆ, ಬೇರೆ ಊರಿಂದ ಬರ್ತಿದ್ದಾರೆ. ನಿನ್ನೆ ನೋಡಿದ್ರೆ ಹೋದ ವಾರದಲ್ಲಿ ಅಮೇರಿಕಾದಿಂದ ಬಂದಿದ್ದಾರೆ. ಅವರು ಗೂಗಲ್ ಪೇ ಮಾಡಿದ್ದಾರೆ. ನಮ್ಮ ಅಮ್ಮ ಅಮೇರಿಕದಿಂದ ಮಾಡಿದ್ದಾರೆ. ನಮಗೆ ಅಮ್ಮನಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಅಂದೆ. ಈ ಅಮ್ಮ ಅಮೇರಿಕಾಗೆ ಹೋಗಿದೆ ಅಂದರೆ ನಮ್ಗೆ ಹೆಂಗೆ ಆಶ್ಚರ್ಯ ಆಗ್ತದೆ. ಈ ದೇವತೆ ಅಲ್ಲಿ ತನಕ ಮುಟ್ಟಿದೆ ಅಂದರೆ ಈ ಜನಕ್ಕೆ ಏನಂದರೆ ಬೇಡದು ಸಕ್ಸಸ್ ಮಾಡುತ್ತೆ. ಅನ್ನದಾನ ಹಾಕ್ಬಿಟ್ಟು ದಿನೇಶ್ ಗುಂಡೂರಾವ್ ಸಾಹೇಬ್ರೆ ಬಂದು ಅನ್ನದಾನಕ್ಕೆ ಹೆಲ್ಪ್ ಮಾಡಿ, ಮತ್ತು ಅನ್ನದಾನ ಅವ್ರ ಕೈಯಿಂದನೇ ಬಡಿಸ್ಬಿಟ್ಟು ಹೋದರು. ಅವರು ಆದಮೇಲೆ ಪಬ್ಲಿಕ್ ಜನ ಎಲ್ಲ ಬಂದಿದ್ದಾರೆ. ಇನ್ನೂ 6 ಗಂಟೆ ತನಕ ನಾವು ಅನ್ನದಾನ ಮಾಡಬೇಕಂತಿದ್ದೀವಿ. 2000 ಜನಕ್ಕೆ ಮಾಡಿದ್ದೀವಿ. ಇನ್ನೂ ಜನ ಊಟ ಮಾಡ್ತಾಯಿದ್ದಾರೆ. ಇನ್ನೂ ಸಾಕಾಗಿಲ್ಲ ಅಂದರೆ ಇನ್ನೂ ಮಾಡಿ ಹಾಕ್ತೀವಿ. ಅಮ್ಮ ಕೊಟ್ಟಿದ್ದಾರೆ. ಎಷ್ಟೇ ಆದರೂ ಬಂದಿರೋ ಹಸ್ಕೊಂಡು ಹೋಗ್ಬಾರ್ದು ಈ ಅಮ್ಮಂತವ. ಆ ಥರ ನಾವು ಅಮ್ಮನಿಗೆ ಸೇವೆ ಮಾಡ್ಕೊಂಡಿದ್ದೀವಿ. ನಮ್ಮ ವಾಹಿನಿ ಪ್ರಕಾರವಾಗಿ ದಿನೇಶ್ ಗುಂಡೂರಾವ್ ಕೈ ತಪ್ಪಿದೆ ವಿಚಾರದಲ್ಲಿ. ಆ ವಿಚಾರದಲ್ಲಿ ಸಚಿವ ಸ್ಥಾನಕ್ಕೆ ಒತ್ತಾಯ ಇರ್ತಾರೆ ಸರ್. ಅವರು ಸಚಿವ ಸ್ಥಾನ ಬಂದ್ಬಿಟ್ಟು ಅವ್ರು ದೊಡ್ಡದಾಗಿ ನೋಡೋದಿಲ್ಲ. ಅವ್ರು ಕೊಟ್ಟರೆ ಸೇವೆ ಮಾಡೋರು. ಕಾರಣ ಏನಂದರೆ, ಅವರು ಬಂದ್ಬಿಟ್ಟು ಕಾಂಗ್ರೆಸ್ಗೆ ಈ KPCC ಮುಖಾಂತರ ಅವರು ಬಂದ್ಬಿಟ್ಟು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು. 6 ಸಲ MLA ಆಗಿದ್ದಾರೆ. ಹಂಗೆ ಫುಡ್ ಮಿನಿಸ್ಟರ್ ಆಗಿದ್ದಾರೆ, ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೆ, ತಮಿಳ್ನಾಡು ಇನ್ಚಾರ್ಜ್ ಆಗಿದ್ದಾರೆ, ಪಾಂಡಿಚೇರಿ ಇನ್ಚಾರ್ಜ್ ಆಗಿದ್ದಾರೆ, ಗೋವಾ ಇನ್ಚಾರ್ಜ್ ಆಗಿದ್ದಾರೆ. ಇಷ್ಟು ಮಟ್ಟಿಗೆ ಅವ್ರು ಕೊಟ್ಟಿದ್ರು. ಇವತ್ತು ಸೇವೆ ಮಾಡೋಕ್ಕೆ ಅವ್ರು ರೆಡಿ. ಕಾಂಗ್ರೆಸ್ ಅವ್ರಿಗೆ ಕೊಡಬೇಕು ಹೈಕಮಾಂಡಿಂದ. ಅದು ತಪ್ಪಿರೋದಕ್ಕೆ ನಾವು ಓಟ್ ಹಾಕಿರ್ತೀನಿ, ನಮ್ಮ ಫೀಲ್ ಇದೆ, ಅವ್ರಿಗಿದೆ ಎಲ್ಲೋ ಗೊತ್ತಿಲ್ಲ. ಆ ಫೀಲ್ನ ನಾವು ದೇವ್ರ ತಾನೇ ಕೇಳ್ಕೊಳ್ಳೋಕ್ಕಾಗೋದು. ಪಬ್ಲಿಕ್ಕಲ್ಲಿ ಹೋರಾಟ ಮಾಡೋಕ್ಕಾಗಲ್ಲ. ಇದು ಕಾಂಗ್ರೆಸ್ ಪಕ್ಷ. ನಾಳೆ ಮತ್ತೆ ಅಧಿಕಾರ ಬಂದು ಅವ್ರಿಗೆ ದೊಡ್ಡ ಪೋಸ್ಟ್ ಕೊಡ್ಬೋದು. KPC ಪ್ರೆಸಿಡೆಂಟ್ ಆಗ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ಆದರೂ ಖುಷಿ ಆಯಿತು. ಹೆಲ್ತ್ ಮಿನಿಸ್ಟರ್ ಆಗ್ತಾರೆ ಅಂತೆಲ್ಲ, ಫುಡ್ ಮಿನಿಸ್ಟರ್ ಆಗಿ ₹1 ಅಕ್ಕಿ ಯಾರಾದರೂ ಮಾಡಿದರೆ ಒಂದೇ ದಿನದಲ್ಲ ದಿನೇಶ್ ಗುಂಡೂರಾವ್ ಸಾಹೇಬ್ರು ಒಬ್ಬರೇ.